ನಮ್ ಸುರುಚಿ ಸ್ಪೆಷಲ್ ಗೋಬಿ ಮಂಚೂರಿಯನ್. ಚೆನ್ನಾಗಿ ವಿಸ್ಕ್ ಆಗ್ಬೇಕು. ಮಿಕ್ಸ್ ಆಗ್ಬೇಕು. ಹೌದು, ಈ ತರ ಕನ್ಸಿಸ್ಟೆನ್ಸಿ ಬಂದ್ರೆ ಚೆನ್ನಾಗಿರುತ್ತೆ. ನೋಡಿ ಚಿಕನ್ ಸೌಂಡ್ ಬರ್ಬೇಕು ಕ್ರಿಸ್ಪಿಯಾಗಿ. ಆಲ್ಮೋಸ್ಟ್ ರೆಡಿ ಆಯ್ತು ಈಗ. ಆಲ್ಮೋಸ್ಟ್ ರೆಡಿ ಆಯ್ತು. ಇವಾಗ ನಾವು ಫ್ರೈ ಮಾಡಿದ ಗೋಬಿ ಹಾಕ್ಬಿಡೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಪ್ರತಿ ಸಲ ಆರ್ಡರ್ ಬರುತ್ತಲ್ಲ, ಒಂದ್ ಪ್ಲೇಟ್ ಹಂಗೆ ರೆಡಿ ಆಗುತ್ತೆ. ಹಿಂಗೆ ರೆಡಿ ಆಗುತ್ತೆ ಪ್ರತಿ ಪ್ಲೇಟ್ ಹಿಂಗೆ ರೆಡಿ ಆಗುತ್ತೆ. ಎಸ್, ನಮ್ ಗೋಬಿ ಮಂಚೂರಿಯನ್ ರೆಡಿ ಇದೆ. ಸುರುಚಿಯಲ್ಲಿ ಗೋಬಿ ಮಂಚೂರಿ ಸೂಪರ್. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ, ನಾವು ರೆಡಿ ಆಗ್ಬಿಟ್ಟಿವ್ರಿ. ಇವತ್ತು ಸುರುಚಿಗೆ ಬಂದೀವಿ, ಯಾಕಂದ್ರೆ ಗೋಬಿ ಮಂಚೂರಿ. ಏನು ವಾತಾವರಣ, ಬಿಸಿಲು ಇದೆ, ಹಗಲು ತಂಪು ಇದೆ. ಒಂದು ಒಳ್ಳೆ ಗೋಬಿ ಮಂಚೂರಿ ತಿನ್ಬಿಡೋಣ ಅಂತ. ಯಾಕಂದ್ರೆ ಅದರ ರೆಸಿಪಿ ತೋರಿಸ್ತೀನಿ ಹೇಳಿದ್ದಾರೆ ವರ್ಷ ಮೇಡಮ್. ಸುರುಚಿಯಲ್ಲಿ ಅವ್ರು ಯಾವ ರೀತಿ ಮಾಡ್ತಾರೆ ಹಳ್ಳಿ ಸಂದರ್ಭದಲ್ಲಿ ಗೋಬಿ ಮಂಚೂರಿ ನೋಡೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನೋಡಿ ವೀಕ್ಷಕರೇ, ವರ್ಷ ಮೇಡಮ್ ಹೌದಾ ಸರ್? ಗೋಬಿ ಮಂಚೂರಿ. ಎಸ್ ಸರ್, ನಮ್ ಸುರುಚಿ ಸ್ಪೆಷಲ್ ಗೋಬಿ ಮಂಚೂರಿಯನ್. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಇದು ಮಾಮೂಲಿ ಮಂಚೂರಿಯನ್ಗೆ ಏನ್ ಬೇಕಾಗತ್ತೆ, ಎಲ್ಲ ಸಾಸ್ ಮತ್ತೆ ಗೋಬಿ ವಾಶ್ ಮಾಡಿ ಇಟ್ಟು ಕಟ್ ಮಾಡಿ ಇಟ್ಬಿಟ್ಟಿವಿ. ಎಷ್ಟು ಗೋಬಿ ಇವತ್ತು ಇದು? ಇದು ಒಂದ್ ಪ್ಲೇಟ್ ಎಷ್ಟು ಆಗತ್ತೆ? ಒನ್ ಪೋರ್ಷನ್. ಗ್ರೀನ್ ಚಿಲ್ಲಿ ಸಾಸ್, ಮತ್ತೆ ಟೊಮೆಟೊ ಸಾಸ್, ಡಾರ್ಕ್ ಸೋಯಾ ಸಾಸ್, ಮತ್ತೆ ಇದು ಮೈದಾ, ಜಿಂಜರ್, ಸ್ಪ್ರಿಂಗ್ ಆನಿಯನ್, ಗಾರ್ಲಿಕ್, ಮತ್ತೆ ಕ್ಯಾಪ್ಸಿಕಮ್, ಮತ್ತೆ ಆನಿಯನ್ ರಿಂಗ್ಸ್, ಸಾಲ್ಟ್, ಮತ್ತೆ ಇದು ಒಂದು ರೈಸ್ ಫ್ಲೋರ್. ಇದು ಒಂದು ಟಿಪ್ಸ್ ಕೊಟ್ಟಿದ್ರು ಇಸ್ಮಾಯಿಲ್ ಸರ್ ಅವರು. ಇಸ್ಮಾಯಿಲ್ ಸರ್ ಟಿಪ್ಸ್ ಕೊಟ್ಟಿದ್ದು. ಹೌದು, ಅವ್ರ ಟಿಪ್ಸ್ ಇದಾವೆ. ಹೌದು, ಅವ್ರದ್ದು ಟಿಪ್ಸ್ ಇದಾವೆ. ಅದು ಮೊದಲಿಂದ ನಮ್ದು ಇತ್ತು, ಇಂಪ್ರೂವೈಸೇಷನ್ ಆಗಿದೆ. ಮತ್ತೆ ಇದು ಕಾರ್ನ್ ಫ್ಲೋರ್, ಸಾಲ್ಟ್, ಗ್ರೀನ್ ಚಿಲ್ಲಿ, ಮತ್ತೆ ವೈಟ್ ಪೆಪ್ಪರ್ ಪೌಡರ್. ಮತ್ತೆ ಇದು ವಿನೆಗರ್. ಇದು ವಿನೆಗರ್. ಮತ್ತೆ ಇದು ನಮ್ ಸ್ಪೆಷಲ್ ಸುರುಚಿ ಸ್ಪೆಷಲ್ ಸೆಜ್ವಾನ್ ಸಾಸ್. ಸೆಜ್ವಾನ್ ಸಾಸ್ ನಾವು ಇಲ್ಲೇ ಮಾಡ್ತೀವಿ ಹೋಟೆಲ್ ನಲ್ಲಿ. ಇದರಿಂದ ಎಲ್ಲ ರುಚಿ ಬರುತ್ತೆ. ಸೆಜ್ವಾನ್ ಸಾಸ್ ಅದು 3 ತರ ಚಿಲ್ಲಿ ಇರುತ್ತೆ. ಮನ್ಕಟ್ ಚಿಲ್ಲಿ, ಬ್ಯಾಡಿಗೆ ಚಿಲ್ಲಿ, ಮತ್ತೆ ಡೇಗೆ ಮಿರ್ಚಿ. ಅದು ಮತ್ತೆ ಆಮೇಲೆ ಜಿಂಜರ್, ಗಾರ್ಲಿಕ್, ಮತ್ತೆ ಸೆಲ್ರಿ ಎಲ್ಲ ಆಯಿಲ್ ನಲ್ಲಿ ಬಾಯ್ಲ್ ಮಾಡಿ ಆಮೇಲೆ ಇದು ಪೇಸ್ಟ್ ಮಾಡಿ ಇರ್ತೀವಿ. ಅಷ್ಟೇ. ಪೇಸ್ಟ್ ಗೆ ಈಗ ರಾಜು ಅವರು ಮಾಡ್ಕೊಡ್ತಾರೆ. ರಾಜು ಅವ್ರು ಮಾಡ್ತಾರಾ? ಹೌದು, ನಮ್ ನಾರ್ತ್ ಶೆಫ್ ಮಾಡೋದು ಇವ್ರೆ. ಹೌದು. ಆ ಸ್ಮೂತ್ನೆಸ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ವಿಸ್ಕ್ ಆಗ್ಬೇಕು. ಮಿಕ್ಸ್ ಆಗ್ಬೇಕು. ಹೌದು. 1/4 ಸ್ಪೂನ್ ರೈಸ್ ಫ್ಲೋರ್. ರೈಸ್ ಫ್ಲೋರ್ 3 ಸ್ಪೂನ್. ನೋ 1/4. 1/4 ಸ್ಪೂನ್. ಕಾಲ್ ಸ್ಪೂನ್. ಅಕ್ಕಿ ಹಿಟ್ಟು. ಆ ಕ್ರಿಸ್ಪಿನೆಸ್ ಬರುತ್ತಲ್ಲ ಅದ್ರ ಸಲುವಾಗಿ. ಈ ತರ ಕನ್ಸಿಸ್ಟೆನ್ಸಿ ಬಂದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ 1/2 ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್, ಮತ್ತೆ ಸಾಲ್ಟ್. ಎಸ್, ಸಾಲ್ಟ್ ಲೇಸ್ ಹಾಕಿದ್ದೀನಿ, ಯಾಕಂದ್ರೆ ಆಮೇಲೆ ಸೋಯಾ ಸಾಸ್ ಯೂಸ್ ಮಾಡ್ತೀವಲ್ಲ ಅದು. ಇವಾಗ ಗೋಬಿ ಅದ್ರ ಡಿಪ್ ಮಾಡಿ ಫ್ರೈ ಮಾಡೋಣ. ಇವಾಗ ಎಣ್ಣೆ ಕಾದಿದ ನಂತರ ಇದು ಡಿಪ್ ಮಾಡಿ ಫ್ರೈ ಮಾಡೋಣ. ಇವಾಗ ಎಣ್ಣೆ ಕಾದಿದೆ. ಇವಾಗ ಗೋಬಿ ಹಾಕೋಣ. ಇದು ಮೊದಲನೇ ಸ್ಟೆಪ್, ಹಿಂಗೆ ಎಲ್ಲ ಫ್ರೈ ಮಾಡ್ಕೊಂಡ್ಬಿಡೋದು. ಹೌದು, ಮೊದಲನೇ ಸ್ಟೆಪ್. ಒಂದ್ ಪ್ಲೇಟ್ಗೆ ಎಷ್ಟು ಬೇಕಾಗತ್ತೆ ಗೋಬಿ ಹಾಕ್ಬಿಟ್ಟೇನೆ. ಪ್ರತಿ ಬಾರಿ ಆರ್ಡರ್ ಬಂದಾಗ ಹಿಂಗೆ ಮಾಡ್ತೀರಾ? ಹೌದು. ಇವಾಗ ಗೋಬಿ ಪೂರ್ತಿ ಫ್ರೈ ಆಗಿದೆ. ಆಗಿದೆಲ್ಲ? ಆಗಿದೆ. ಓಕೆ, ತೆಗೆದ್ಬಿಡೋಣ. ತೆಗೆದ್ಬಿಡೋಣ. ಆ ಸೌಂಡ್ ನೋಡಿ.
ಸೌಂಡ್ ಬರ್ತದೆ ನೋಡ್ರಿ. ಹೌದು, ಕ್ರಿಸ್ಪಿ ಸೌಂಡ್. ಹೌದು ನೋಡ್ರಿ, ಚಿಕನ್ ಸೌಂಡು ಬರ್ಬೇಕು ಕ್ರಿಸ್ಪಿಯಾಗಿ. ನೆಕ್ಸ್ಟ್ ಸಾಸ್ ರೆಡಿ ಮಾಡೋಣ. 1 ಟೇಬಲ್ ಸ್ಪೂನ್ ಆಯಿಲ್. ಇದಕ್ಕೆ ಎಣ್ಣೆ ಹಾಕೊಂಡ್ರಿ. ಇವಾಗ ನಮ್ಮ ರಾಜು ಅವರು ಹೇಳ್ಕೊಡ್ತಾರೆ. ಅದು ಮಂಚೂರಿಯನ್ ಅವ್ರು ಮಂಚೂರಿ ಮಾಡ್ತಾರೆ ಆಕ್ಚುಲಿ. ಮಸಾಲ 1 ಸ್ಪೂನ್ ಗಾರ್ಲಿಕ್, 1 ಸ್ಪೂನ್ ಜಿಂಜರ್. So 1 spoon ginger, 1 spoon garlic. 1 ಸ್ಪೂನ್ ಜಿಂಜರ್, 1 ಸ್ಪೂನ್ ಗಾರ್ಲಿಕ್, 1 ಸ್ಪೂನ್ ಚಿಲ್ಲಿ. Green chili. ಅದು ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ಒಂಚೂರು ಗೋಲ್ಡನ್ ಬ್ರೌನ್ ಆದ ನಂತರ ಆನಿಯನ್ ಹಾಕೋಣ. 3 ಟೇಬಲ್ ಸ್ಪೂನ್ ಆನಿಯನ್, ಫೈನ್ಲಿ ಚಾಪ್ಡ್ ಆನಿಯನ್. ಆನಿಯನ್ ಒಂಚೂರು ಬ್ರೌನ್ ಹೋಗ. ಆಮೇಲೆ ಕ್ಯಾಪ್ಸಿಕಮ್ ಮತ್ತೆ Onion, capsicum, onion, half. ಹಾಫ್ ಮತ್ತೆ ಕ್ಯಾಪ್ಸಿಕಮ್ ಮತ್ತೆ ಆನಿಯನ್ ಹಾಫ್. ಅದು ಸಣ್ಣ ಆನಿಯನ್ ಹಾಕಿದಲ್ಲ, ಅದು ಥಿಕ್ನೆಸ್ಗೆ, ಮತ್ತೆ ಅದು ಥಿನ್ಲಿ ಸ್ಲೈಸ್ ಮಾಡಿದೆ, ಅದು ಟೇಸ್ಟ್. ಮತ್ತೆ ನಮ್ ಸ್ಪೆಷಲ್ ಶೇಜ್ವಾನ್ ಸಾಸ್ 2.5 spoon. 2.5 ಸ್ಪೂನ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ನಿಮ್ಮ ಸ್ಪೆಷಲ್ ಚಟ್ನಿ. ಹೌದು, ನಮ್ಮ ಸ್ಪೆಷಲ್ ಚಟ್ನಿ ಸುರುಚಿ ಶೇಜ್ವಾನ್ ಸಾಸ್. ಇದು ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್. ಸೋಯಾ ಸಾಸ್ ಹಾಫ್ ಟೇಬಲ್ ಸ್ಪೂನ್. ಆಕ್ಚುಲಿ ಸೋಯಾ ಸಾಸ್ ಸಾಲ್ಟಿ ಇರುತ್ತಲ್ಲ, ಅದಕ್ಕೆ ನಾವು ಆವಾಗಲೇ ಕಡಿಮೆ ಸಾಲ್ಟ್ ಹಾಕಿದ್ದೀವಿ. ಹೌದೌದು. ಮತ್ತೆ ಟೊಮ್ಯಾಟೊ ಸಾಸ್ 2 ಸ್ಪೂನ್. 2 ಸ್ಪೂನ್. ವೈಟ್ ಪೇಪರ್ 1 spoon. 1 ಸ್ಪೂನ್. ಅದು ನಿಮ್ಗೆ ಸ್ಪೈಸಿನೆಸ್ ಹೆಂಗ್ ಇರುತ್ತೆ ಕಸ್ಟಮರ್ ಹೇಳ್ಬಿಡ್ತಾರೆ. 1/4 ಸ್ಪೂನ್ ಸಾಲ್ಟ್. Half teaspoon salt. Sugar. ಹಾಫ್ ಟೀ ಸ್ಪೂನ್ ಶುಗರ್. White vinegar. ವೈಟ್ ವಿನೆಗರ್ ಹಾಫ್ ಟೀ ಸ್ಪೂನ್. ಎಸ್. ಒಂಚೂರು ವಾಟರ್ ಹಾಕೋಣ. 2 ಸ್ಪೂನ್ ವಾಟರ್. ಆ ಸಾಸ್ ಕನ್ಸಿಸ್ಟೆನ್ಸಿ ಬರಬೇಕು ಅದಕ್ಕೆ. ಆಲ್ಮೋಸ್ಟ್ ರೆಡಿ ಆಯ್ತು ಈಗ. ಆಲ್ಮೋಸ್ಟ್ ರೆಡಿ ಆಯ್ತು. ಇವಾಗ ನಾವು ಫ್ರೈ ಮಾಡಿದ ಗೋಬಿ ಹಾಕ್ಬಿಡೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಪ್ರಿಂಗ್ ಆನಿಯನ್ಸ್. ಕಲರ್ ಬಂತಲ್ಲ ನೀಟಾಗಿ. ಹೌದು. ಈಗ ಒಂದು ಗೋಬಿ ಮಂಚೂರಿ ಒಂದು ಶೇಪ್ ಬಂತು. ಪ್ರತಿ ಸಲ ಆರ್ಡರ್ ಬರುತ್ತಲ್ಲ, ಒಂದ್ ಪ್ಲೇಟ್ ಹಂಗೆ ರೆಡಿ ಆಗತ್ತೆ. ಹಿಂಗೆ ರೆಡಿ ಆಗುತ್ತೆ ಪ್ರತಿ ಪ್ಲೇಟ್ ಹಿಂಗೆ ರೆಡಿ ಆಗುತ್ತೆ. ಜ್ಯೂಸಿ. ಇವಾಗ ಗೋಬಿ ಮಾಡಿದೀವಿ, ಸೇಮ್ ಪನೀರ್ ಮಾಡ್ತೀವಿ, ಮಶ್ರೂಮ್ ಮಾಡ್ತೀವಿ, ಬೇಬಿ ಕಾರ್ನ್ ರೆಡಿ. ಓಕೆ, ಯಸ್, ನಮ್ ಗೋಬಿ ಮಂಚೂರಿಯನ್ ರೆಡಿ ಇದೆ. ಗೋಬಿ ಮಂಚೂರಿಯನ್ ರೆಡಿ ಇದೆ ಸರ್. ಇದು ನಮ್ಗೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಸಿಗತ್ತೆ. ಬನ್ನಿ ದಯವಿಟ್ಟು. ನಿಮ್ಗೆ ಯಾವ ವೆರೈಟಿ ಬೇಕೋ ಆರ್ಡರ್ ಮಾಡಿ, ಟೆಸ್ಟ್ ಮಾಡಿ, ಕಾಮೆಂಟ್ಸ್ ಕೊಡಿ. ಬಾಯಲ್ಲಿ ಹಾಡು ಬರಬೇಕು ಮಂಚೂರಿ ನೋಡಿದ್ಮೇಲೆ. ನಮ್ಗೆ ಹೇಳ್ತಾನೆ ಇದ್ರಿ ಇಲ್ಲಿ ನೀವು ಗೋಬಿ ಮಂಚೂರಿ ಟೇಸ್ಟ್ ಮಾಡ್ಲೇಬೇಕು ಅಂತ. ಇವತ್ತು ಆ ಗಳಿಗೆ ಬಂದ್ಬಿಡ್ತು ನೋಡ್ರಿ. ಟೈಮ್ ಅದೆಲ್ಲ ಟೈಮ್. ಒಳ್ಳೊಳ್ಳೆ ರುಚಿ ಸಿಗ್ಬೇಕಂದ್ರೆ ಒಂದು ಟೈಮ್ ಸಿಕ್ಕಿದೆ. ಇದು ಮೊದಲು ಟೇಸ್ಟ್ ಮಾಡ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಹಾಗೆ ನೋಡ್ಬೇಡ. ವಾವ್, ಬಾಯಿ ತುಂಬಾ ಫಸ್ಟ್ ಕರಮ್ ಅಂತ ಕ್ರಿಸ್ಪಿನೆಸ್ ಬರುತ್ತೆ, ಆಮೇಲೆ ಸಾಫ್ಟ್ನೆಸ್, ಆಮೇಲೆ ಮಸಾಲ. ನಾನು ಕೇಳ್ತೀನಿ ನಿಮಗೆ, ರುಚಿ ನೆನಪಾಗತ್ತೆ ನನಗೆ. ಯಾಕಂದ್ರೆ ಹೌದು, ನಾವು ಇವತ್ತು ನಮ್ಮ ಫ್ರೆಂಡ್, ನಮ್ಮ ಗೈಡ್ ಇಸ್ಮಾಯಿಲ್ ಸರ್ಗೆ ಗೋಬಿ ಮಂಚೂರಿ ಅಂದ್ರೆ ಅವರಿಗೆ 30 ವರ್ಷದ ಅನುಭವ ಇದೆ. ಸೊ ನಿಮ್ಮದೇ ಆದ ಒಂದು ಶೈಲಿ ಇದೆ, ಎರಡು ಬ್ಲೆಂಡ್ ಆಗಿ ಇಷ್ಟು ಚೆನ್ನಾಗಿದೆ. ನೀವು ಬಂದು ಟೇಸ್ಟ್ ಮಾಡಿದ್ರೆ ಗೊತ್ತಾಗೋದು. ನಿಮಗೆ ಟ್ರೈನಿಂಗ್ ಅವರೇ ಕೊಡ್ತಾ ಇದ್ದಾರೆ. ಟ್ರೈನಿಂಗ್ ಅಂತ ನೆನಪಾಯ್ತು. ಇಸ್ಮಾಯಿಲ್ ಅವರು ಈಗ ಟ್ರೈನಿಂಗ್ ಶುರು ಮಾಡಿದ್ದಾರೆ. ನಿಮ್ಮ ಹೋಟೆಲ್ ನೀವು ಶುರು ಮಾಡಬೇಕು ಅಂದ್ರೆ ಅದ್ಭುತವಾಗಿ ಟ್ರೈನಿಂಗ್ ಕೊಡ್ತಾರಂತ್ರಿ.
ಈಗ ನಾವು ಟ್ರೈನಿಂಗ್ ಅಂದ ತಕ್ಷಣ ಹೋದ ಎಪಿಸೋಡಲ್ಲೂ ಹೇಳಿದ್ವಿ ನಾವು, ಹೌದು ಏನೋ ರೆಸ್ಪಾನ್ಸ್ ಬಂತಾ? ಹೌದು, ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಾ ಇದೆ. ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ 4-5 ಜನ ಒಂದ್ ಬ್ಯಾಚ್ ಮಾಡಿ ಟ್ರೈನಿಂಗ್ ಮಾಡೋಸನ್ ಅಂತ ಮಾಡ್ತಾ ಇದಾರೆ. ಮತ್ತೆ ಹಂಗೆ ಅವರು ಒಂದು ಮೆನು ಮಾಡಿದ್ದಾರೆ, 10 ಡಿಶಸ್, 5 days ಟ್ರೈನಿಂಗ್. ಆ ತರ ಯಾರಿಗೆ ಬೇಕಾಗಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವು ಅವ್ರ ಕಡೆಯಿಂದ ಟ್ರೈನಿಂಗ್ ತಗೊಂಡಿದ್ದೀವಿ. ಆ ರುಚಿ ಕಾಣುತ್ತೆ. ಅಲ್ಲೇ ಇದು ಚೈನೀಸ್ ಐಟಮ್ಸ್ ಇರ್ಲಿ, ಮತ್ತೆ ಖಾರ ಬಾತ್, ಕೇಸರಿ ಬಾತ್, ವೆಜ್ ಪುಲಾವ್, ಮತ್ತೆ ಅವ್ರದ ಮದ್ದೂರ್ ವಡೆ. ಅದ್ಭುತ ಅದ್ಭುತ. ಇದು ಮಾತ್ರ ಔಟ್ ಆಫ್ ದ ವರ್ಲ್ಡ್. ಎಷ್ಟು ಚೆನ್ನಾಗಿದೆ. ನಾ ಇನ್ನೂ ಸಾಸ್ ಎಲ್ಲ ಹಾಕೊಳ್ಳಲ್ಲ. ಅದಿಲ್ಲದೇ ನಾನು ಈ ಪ್ಲೇಟ್ನ ಒಬ್ಬರೇ ಖಾಲಿ ಮಾಡ್ತೀರಿ ನೀವು, ಅಷ್ಟು ಚೆನ್ನಾಗಿದೆ. ನೀವು ಗುಂಪೊಟ್ಟಿಗೆ ಬಂದಾಗ ಸ್ವಲ್ಪ ಹುಷಾರಾಗಿರಿ. ನೀವು ಮಾತಾಡ್ತಾ ಇದ್ರೆ ಎಲ್ಲ ಖಾಲಿ ಆಗಿರ್ತದೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸು, ಪಾರ್ಟಿಗೆ ಅದು ಮಾತಾಡ್ತಾ ಇದ್ರೆ ಖಾಲಿ ಆಗಿರುತ್ತೆ ಪ್ಲೇಟ್, ಅಷ್ಟು ಚೆನ್ನಾಗಿದೆ. ಸೊ ಪಾರ್ಸಲ್ ತೊಗೊಳ್ಳಿ, ಇಲ್ಲಿ ಬಂದರೆ ಟೇಸ್ಟ್ ಮಾಡಿ. ಅಡ್ರೆಸ್ಸು ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ. ಸುರುಚಿಯಲ್ಲಿ ಗೋಬಿ ಮಂಚೂರಿ ಸೂಪರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.